ಇದೆ? ನೋ. ಆಡಳಿತ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ ಸರ್. ನಿಮಗೆ ಅಸಮಾಧಾನ ಯಾಕೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀನಿ. ಆದ್ರೆ ನೀವು ದೇವರಾಜ್ ಅರಸು ಅವರ ಶಿಷ್ಯರು, ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾರೆ, ತಪ್ಪೇನು? ಅಯ್ಯೋ, ಹೇಗ್ ಮುರಿತಾರಂತೆ? ಏನ್ ಕೋಡ್ಬಳೆನ ಮುರಿಯಕ್ಕದು? ಅಲ್ಲಮ್ಮ, ದೇವರಾಜ್ ಅರಸರು ಕಂಟಿನ್ಯೂಸ್ 8 years ಚೀಫ್ ಮಿನಿಸ್ಟರ್, 1972 to 78. ನಾವೆಲ್ಲ 78 ಅಲ್ಲಿ ಬಂದವರು. 78 to 80, 8 ವರ್ಷ ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ರು. ನೀವೇ ಬಿದ್ರಲ್ಲ ಮೈಸೂರಲ್ಲಿ. 36,000 ಓಟ, 36,000 ಓಟಲ್ಲಿ ಬಿದ್ರಿ ಮೈಸೂರಲ್ಲಿ. ದೂರದ ಬಾದಾಮಿಗೆ ಹೋಗಿ ಅಲ್ಲಿ ಪಾಪ ಮಂತ್ರಿಯಾಗಿದ್ದಂತ ಹಿಂದೆ ಎಲ್ಲ ನಮ್ಮ ಜೊತೆನಲ್ಲಿ ಚಿಮ್ಮನ್ ಕಟ್ಟಿಯವರು ಮನೆ ಹಾಳು ಮಾಡಿ ನೀವು ಅವನಿಗೆ ಟಿಕೆಟ್ ಕೊಡದೆ ಆ ಟಿಕೆಟ್ ನೀವು ಕಬಳಿಸಿ ಅಲ್ಲಿ ಎಷ್ಟು 1,600 ಓಟಿಂದ ಗೆದ್ರಿ. ಅದು ಹೇಗೆ ನೀವು ದೇವರಾಜರಸರಿಗೆ ಸಾಟಿ ಅಲ್ಲ. ಅದು ಕೆಲಸದಲ್ಲಿರ್ಬೋದು, ಕಾರ್ಯಕ್ರಮದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಜನ ಪ್ರೀತಿ ವಿಶ್ವಾಸದಲ್ಲಿರ್ಬೋದು, ನೀವೆಂದೂ ಕೂಡ ದೇವರಾಜರಸರಿಗೆ ಸಾಟಿ ಅಲ್ಲ. ಸಿದ್ದರಾಮಯ್ಯನವರು ಜನಾನುರಾಗಿ ಅಲ್ವಾ? ಜನರ ಬೆಂಬಲ ಇಲ್ವಾ? ಮಾಸ್ ಲೀಡರ್ ಅಂತ ಕರೀತಾರೆ. ಸಿದ್ದರಾಮಯ್ಯನವರನ್ನು ಮಾಸ್ ಲೀಡರ್ ಅಂತ ಕರೀತಾರೆ. ಜನರ ಬೆಂಬಲ ಇಲ್ವಾ ಸಿದ್ದರಾಮಯ್ಯ? ನಾನು ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಎಸ್, ಈಸ್ ಎ ಮಾಸ್ ಲೀಡರ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ಇದೆ. ನಾನು ಮಾಸ್ ಲೀಡರ್ ಯಾರು ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನಮ್ಗೆ ಪರೀಕ್ಷೆ ಯಾವಾಗ? ರಾಜಕಾರಣಿಗಳಿಗೆ 5 ವರ್ಷಕ್ಕೊಮ್ಮೆ. 5 ವರ್ಷಕ್ಕಂತ ನಡೀತಾ ಇರ್ತೀವಿ, ಜೈ ಜಿಂದಾಬಾದ್, ಜೈ ಜೈ. ಎಲೆಕ್ಷನ್ಗೆ ಹೋದಾಗ್ಲೇ ಗೊತ್ತಾಗುತ್ತೆ ನೀವು ಯಾರು ಏನು ಅಂತಕ್ಕಂಥದ್ದು. ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅಪಾರ ಇದೆ. ಹಾಗಾಗಿ ಕುರುಬ ಸಮುದಾಯದ ಪ್ರತಿನಿಧಿಯೂ ಆಗಿರುವ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬಾರದು ಅಂತ ಹೇಳಿ ಕೆಲ ಕುರುಬ ಸಮುದಾಯದ ಸ್ವಾಮೀಜಿಗಳು ಹಾಗೆ ಒಕ್ಕೂಟಗಳು ಮುಂದೆ ಬಂದು ಮಾತನಾಡ್ತಾ ಇದೆ. ನೀವು ಒಂದ್ ಕಡೆ ಹೇಳ್ತೀರಿ ನೇರವಾಗಿ ಕುರುಬರು ಬುದ್ಧಿವಂತರಲ್ಲ, ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಚಪ್ಪಾಳೆ ತಟ್ಟಂಗ್ ತಟ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಮಾಡ್ತಾ ಇರುವ ಅನ್ಯಾಯ ಗೊತ್ತಾಗ್ತಿಲ್ಲ ಕುರುಬ ಸಮುದಾಯಕ್ಕೆ ಅಂತ ಹೇಳಿ. ಹೀಗೆ ಯಾಕೆ ಹೇಳ್ತೀರಿ? ನಾನು ಕುರುಬರು ಬುದ್ಧಿವಂತರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕುರುಬರು ಬುದ್ಧಿವಂತರೇ. ಏನಾಗಿದೆ ಹುಡುಗರುಗಳಿಗೆ, ನಮ್ಮ ಸಮಾಜದ ಹುಡುಗರುಗಳಿಗೆ ಸಿದ್ದರಾಮಯ್ಯ ನೋಡಿದ ಒಂಥರ ಇಂಗ್ಲಿಷ್ ಸಿನಿಮಾ ನೋಡ್ದಂಗೆ. ಓಕೆ, ಸುಮ್ಮನೆ ಅಲ್ಲಿ ಯಾಕೆ ಜೈ ಅಂತ ಇದೀವಿ ಗೊತ್ತಿಲ್ಲ. ಜೈ ಜೈ ಆದ್ರಪ್ಪ, ಶಿಕ್ಷಣದಲ್ಲಿ ಆಗಲಿ ಕುರುಬರಿಗೆ ನೀ ಏನ್ ಕೊಟ್ಟಿದೀಯಾ? ಈ ಹುಡುಗರು ಕೂಗ್ತಾವಲ್ಲ, ನಿಮ್ಗೆ ಶಿಕ್ಷಣ ಉದ್ಯೋಗ ಏನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ? ಏನಿಲ್ಲ. ಸುಮ್ಮನೆ ಅವು ಏನಾಗಿದೆ ಅಂತಂದ್ರೆ, ಇಂಗ್ಲಿಷ್ ಸಿನಿಮಾಕ್ಕೆ ಹೋದ್ರೆ ಒಬ್ಬ ಶೀಟಿ ಹೊಡಿತಾನೆ, ಎಲ್ಲ ಶೀಟಿ ಹೊಡಿತಾರೆ, ಒಬ್ಬ ಜೈ. ಆ ರೀತಿ ಪರಿಸ್ಥಿತಿಯಾಗಿದೆ ಹೊರತು ಕುರುಬರಿಗೆ ಸಿದ್ದರಾಮಯ್ಯನಿಂದ ಯಾವ ಕೊಡುಗೆಗಳು ಇಲ್ಲ. ಅಕ್ಷರ, ಆರೋಗ್ಯ, ಉದ್ಯೋಗ ಯಾವುದ್ರಲ್ಲೂ ಅವ್ರ ಕೊಡುಗೆ ಇಲ್ಲ. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ನೋಡಪ್ಪ ಕೊಡಿ. ನಾನು ಸಿದ್ದರಾಮಯ್ಯನ ವಿರೋಧ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಇಸ್ ಮೈ ಫ್ರೆಂಡ್, ನಾವೆಲ್ಲ ಒಟ್ಟಿಗೆ ಬೆಳೆದವರು. ನಾನು ವಿರೋಧ ಮಾಡ್ತಾ ಇರೋದು ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ಜನ ಕೊಟ್ಟ ಜನಾಧಿಕಾರವನ್ನ, ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಕುರುಬ ಸಮುದಾಯಕ್ಕೆ ಮಠಗಳನ್ನ ಕಟ್ಟಿಸ್ಕೊಟ್ಟಿದೀವಿ, ಸಮುದಾಯ ಭವನಗಳನ್ನ ಕಟ್ಟಿಸ್ಕೊಟ್ಟಿದೀವಿ, ಪಟ್ಟಿ ಬಹಳ ಉದ್ದವಾಗಿ ಕೊಡ್ತಾರೆ. ನೇರವಾಗಿ ಸಿದ್ದರಾಮಯ್ಯನವ್ರು ಮಾತನಾಡದೆ ಹೋದ್ರು ಅವ್ರ ಬೆಂಬಲಿಗರು ಹೇಳ್ತಾರೆ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠವನ್ನು ಕಟ್ಟಿದವರು ಯಾರು? ವಿಶ್ವನಾಥ್ ಮತ್ತು ಬಹಳ ಜನ ಮುಕುಳಪ್ಪನವರು ಅಂತಂತೇಳಿ ಅವತ್ತು ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗಪ್ಪನವರು, ಕೃಷ್ಣಪ್ಪನವರು, ಎಷ್ಟು ಜನ ಅವ್ರು ಸೇರಿ ಕಟ್ಟಿದಂತ. ಎಲ್ಲಿದ್ರಿ ಸಿದ್ದರಾಮಯ್ಯ ಅವತ್ತು? ಎಲ್ಲಿದ್ರಿ ನೀವು? 1988ನೇ ಇಸ್ವಿಯಲ್ಲಿ 1988ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು. 89ರಲ್ಲಿ ಚುನಾವಣೆ ಆಯಿತು, ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್. ನಾವೆಲ್ಲ ಗೆದ್ದು, ನೀವು ಸೋತ್ರಿ ಅವಾಗ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಕಟ್ಟಿ ಜನ, ಸಮಾಜ ಕಟ್ಟಿತು ಅದನ್ನ. ಹಾಗಾಗಿ ಅಲ್ಲಿ ಹೋಗಿ ಮೊನ್ನೆ ಪ್ರದೇಶ ಕುರುಬರ ಸಂಘದ ಬಿಲ್ಡಿಂಗ್ ಓಡಿಸಾಕಿ ಅಲ್ಲೇನೋ ಪೂಜೆ ಮಾಡ್ತೀನಿ, ನಾನು ಮಾಡ್ತೀನಿ. ಸಿದ್ದರಾಮಯ್ಯನವರೇ ಕಟ್ಬಿಟ್ಟು. 100 ವರ್ಷಗಳ ಇತಿಹಾಸ ಪ್ರದೇಶ ಕುರುಬರ ಸಂಘದ ಕಟ್ಟಡಕ್ಕೆ, 100 ವರ್ಷಗಳ ಇತಿಹಾಸ. ಅಟ್ಲೀಸ್ಟ್ ಆವತ್ತು ಸಿದ್ದರಾಮಯ್ಯನವರು ತಾನು ಏನೇನ್ ಮಾಡದೆ ಬೊಗಳೆ ಬಿಡೋದ್ರ ಬದಲು ಅದಕ್ಕೆ ಯಾರು ಜಾಗ ಕೊಟ್ಟಿದ್ದು? ಅದಕ್ಕೆ 100 ವರ್ಷದ ಹಿಂದೆ ಕುರುಬರ ಸಂಘ ಕಟ್ಟೋದಕ್ಕೆ ಸ್ಥಳ ಕೊಟ್ಟಿದ್ಯಾರ ಅವತ್ತು?
ಹಣ ಕೊಟ್ಟವ್ರು ಯಾರಾವತ್ತು? ಅವ್ರ ಸ್ಮರಣೆ ಆದ್ರೂ ಬೇಡವೆ ಅವ್ರಿಗೆ? ಇಂಥವ್ರು ಕೊಟ್ರಪ್ಪ, ಇಂಥವ್ರು ಮಾಡಿದ್ರಪ್ಪ. ನಾನೇ ಅವ್ಯಾವ ಕೆಲವೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಜೊತೆಗೆ. ಯಾರೋ ಒಬ್ಬ ಎಂಥದ್ದು ಒಬ್ಬ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಇದೆಲ್ಲ ಸಿದ್ದರಾಮಯ್ಯನವ್ರ ಹೆಸರಾಕ್ಬಿಡಿ. ಎಲ್ಲಿಗೆ ಸಿದ್ದರಾಮಯ್ಯನವ್ರ ಹೆಸರಾಗ್ತಾರೆ? ನಿನ್ ಕೊಡುಗೆ ಏನಪ್ಪ ಅಲ್ಲಿ? ಯಾರೋ ಪುಣ್ಯಾತ್ಮರು ಹಿರಿಯರು ಅವತ್ತು ಸ್ಥಿತಿವಂತರಾಗಿದ್ದವರು ಕೊಟ್ಟು ಮಾಡಿದ್ದಾರೆ. ಅವ್ರು ಯಾರನ್ನೂ ನೆನೆಸ್ಕೊಳ್ಳದೆ ನೀವು ಅವತ್ತಿನ ದಿವಸ ಮಾಡಿದ್ರಲ್ಲ, ಸರಿನಾ? ಹಾಗಾಗಿ ನಾವು ಇಂಥದ್ದೆಲ್ಲ ಪ್ರಶ್ನೆ ಮಾಡ್ತೀವಿ ಹೊರತು ನಾವು ಸಿದ್ದರಾಮಯ್ಯನವರ ಜವಾಬ್ದಾರಿಯಿಂದ ಪ್ರಶ್ನೆ ಮಾಡ್ತೀವಿ ಹೊರತು ಸಿದ್ದರಾಮಯ್ಯನ ವ್ಯಕ್ತಿಯಾಗಿ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಇದೆ ನೋ. ಆಡಳಿತ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ ಸರ್. ನಿಮಗೆ ಅಸಮಾಧಾನ ಯಾಕೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀನಿ. ಆದ್ರೆ ನೀವು ದೇವರಾಜ್ ಅರಸು ಅವರ ಶಿಷ್ಯರು, ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತೇಳಿ ಆಸೆ ಪಡ್ತಿದ್ದಾರೆ, ತಪ್ಪೇನು? ಹೇಗ್ ಮುರಿತಾರಂತೆ? ಏನ್ ಕೋಡ್ಬಳೆನ ಮುರಿಯಕ್ಕದು? ಅಲ್ಲಮ್ಮ, ದೇವರಾಜ್ ಅರಸರು ಕಂಟಿನ್ಯೂಸ್ 8 years ಚೀಫ್ ಮಿನಿಸ್ಟರ್, 1972 to 78. ನಾವೆಲ್ಲ 78 ಅಲ್ಲಿ ಬಂದವರು. 78 to 80, 8 ವರ್ಷ ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ದು ನೀವೇ ಬಿದ್ರಲ್ಲ ಮೈಸೂರಲ್ಲಿ. 36,000 ಓಟ, 36,000 ಓಟಲ್ಲಿ ಬಿದ್ರಿ ಮೈಸೂರಲ್ಲಿ. ದೂರದ ಬಾದಾಮಿಗೆ ಹೋಗಿ ಅಲ್ಲಿ ಪಾಪ ಮಂತ್ರಿಯಾಗಿದ್ದಂತ ಹಿಂದೆ ಎಲ್ಲ ನಮ್ಮ ಜೊತೆನಲ್ಲಿ ಚಿಮ್ಮನ್ ಕಟ್ಟಿಯವರು ಮನೆ ಹಾಳು ಮಾಡಿ ನೀವು ಅವನಿಗೆ ಟಿಕೆಟ್ ಕೊಡದೆ ಆ ಟಿಕೆಟ್ ನೀವು ಕಬಳಿಸಿ ಅಲ್ಲಿ ಎಷ್ಟು 1,600 ಓಟಿಂದ ಗೆದ್ರಿ. ಅದು ಹೇಗೆ ನೀವು ದೇವರಾಜರಿಗೆ ಸಾಟಿ ಅಲ್ಲ. ಅದು ಕೆಲಸದಲ್ಲಿರ್ಬೋದು, ಕಾರ್ಯಕ್ರಮದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಜನ ಪ್ರೀತಿ ವಿಶ್ವಾಸದಲ್ಲಿರ್ಬೋದು, ನೀವೆಂದೂ ಕೂಡ ದೇವರಾಜರಿಗೆ ಸಾಟಿ ಅಲ್ಲ. ಸಿದ್ದರಾಮಯ್ಯನವರು ಜನಾನುರಾಗಿ ಅಲ್ವಾ? ಜನರ ಬೆಂಬಲ ಇಲ್ವಾ? ಮಾಸ್ ಲೀಡರ್ ಅಂತ ಕರೀತಾರೆ. ಸಿದ್ದರಾಮಯ್ಯನವರನ್ನು ಮಾಸ್ ಲೀಡರ್ ಅಂತ ಕರೀತಾರೆ, ಜನರ ಬೆಂಬಲ ಇಲ್ವಾ ಸಿದ್ದರಾಮಯ್ಯ? ನಾನು ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಎಸ್, ಈಸ್ ಎ ಮಾಸ್ ಲೀಡರ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ಇದೆ. ನಾನು ಮಾಸ್ ಲೀಡರ್ ಯಾರು ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನಮ್ಗೆ ಪರೀಕ್ಷೆ ಯಾವಾಗ? ರಾಜಕಾರಣಿಗಳಿಗೆ 5 ವರ್ಷಕ್ಕೊಮ್ಮೆ, 5 ವರ್ಷಕ್ಕಂತಾನೆ ನಡೀತಾ ಇರುತ್ತೆ. ಜೈ ಜಿಂದಾಬಾದ್, ಜೈ ಜೈ. ಎಲೆಕ್ಷನ್ಗೆ ಹೋದಾಗ್ಲೇ ಗೊತ್ತಾಗುತ್ತೆ ನೀವು ಯಾರು ಏನು ಅಂತಕ್ಕಂಥದ್ದು. ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅಪಾರ ಇದೆ, ಹಾಗಾಗಿ ಕುರುಬ ಸಮುದಾಯದ ಪ್ರತಿನಿಧಿಯೂ ಆಗಿರುವ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬಾರದು ಅಂತ ಹೇಳಿ ಕೆಲ ಕುರುಬ ಸಮುದಾಯದ ಸ್ವಾಮೀಜಿಗಳು ಹಾಗೆ ಒಕ್ಕೂಟಗಳು ಮುಂದೆ ಬಂದು ಮಾತನಾಡ್ತಾ ಇದೆ. ನೀವು ಒಂದ್ ಕಡೆ ಹೇಳ್ತೀರಿ ನೇರಾನೇರವಾಗಿ ಕುರುಬರು ಬುದ್ಧಿವಂತರಲ್ಲ, ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಚಪ್ಪಾಳೆ ತಟ್ಟಂಗ್ ತಟ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಮಾಡ್ತಾ ಇರುವ ಅನ್ಯಾಯ ಗೊತ್ತಾಗ್ತಿಲ್ಲ ಕುರುಬ ಸಮುದಾಯಕ್ಕೆ ಅಂತ ಹೇಳಿ. ಹೀಗೆ ಯಾಕೆ ಹೇಳ್ತೀರಿ? ನಾನು ಕುರುಬರು ಬುದ್ಧಿವಂತರಲ್ಲ ಅಂತ ಹೇಳಿಲ್ಲ. ಕುರುಬರು ಬುದ್ಧಿವಂತರೇ. ಏನಾಗಿದೆ ಹುಡುಗರುಗಳಿಗೆ, ನಮ್ಮ ಸಮಾಜದ ಹುಡುಗರುಗಳಿಗೆ ಸಿದ್ದರಾಮಯ್ಯ ನೋಡಿದ ಒಂಥರ ಇಂಗ್ಲಿಷ್ ಸಿನಿಮಾ ನೋಡ್ದಂಗೆ. ಓಕೆ, ಸುಮ್ಮನೆ ಅಲ್ಲಿ ಯಾಕೆ ಜೈ ಅಂತ ಇದೀವಿ ಗೊತ್ತಿಲ್ಲ. ಜೈ ಜೈ ಆದ್ರಪ್ಪ. ಶಿಕ್ಷಣದಲ್ಲಿ ಆಗಲಿ ಕುರುಬರಿಗೆ ನೀ ಏನ್ ಕೊಟ್ಟಿದೀಯಾ? ಈ ಹುಡುಗರು ಕೂಗ್ತಾವಲ್ಲ, ನಿಮ್ಗೆ ಶಿಕ್ಷಣ ಉದ್ಯೋಗ ಏನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ? ಏನಿಲ್ಲ. ಸುಮ್ಮನೆ ಅವು ಏನಾಗಿದೆ ಅಂತಂದ್ರೆ, ಇಂಗ್ಲಿಷ್ ಸಿನಿಮಾಕ್ಕೆ ಹೋದ್ರೆ ಒಬ್ಬ ಶೀಟಿ ಹೊಡಿತಾನೆ, ಎಲ್ಲ ಶೀಟಿ ಹೊಡಿತಾರೆ, ಒಬ್ಬ ಜೈ. ಆ ರೀತಿ ಪರಿಸ್ಥಿತಿಯಾಗಿದೆ ಹೊರತು ಕುರುಬರಿಗೆ ಸಿದ್ದರಾಮಯ್ಯನಿಂದ ಯಾವ ಕೊಡುಗೆಗಳು ಇಲ್ಲ. ಅಕ್ಷರ, ಆರೋಗ್ಯ, ಉದ್ಯೋಗ ಯಾವುದ್ರಲ್ಲೂ ಅವ್ರ ಕೊಡುಗೆ ಇಲ್ಲ. ಅದರಿಂದ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ನೋಡಪ್ಪ ಕೊಡಿ. ನಾನು ಸಿದ್ದರಾಮಯ್ಯನ ವಿರೋಧ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಇಸ್ ಮೈ ಫ್ರೆಂಡ್, ನಾವೆಲ್ಲ ಒಟ್ಟಿಗೆ ಬೆಳೆದವರು. ನಾನು ವಿರೋಧ ಮಾಡ್ತಾ ಇರೋದು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಜನ ಕೊಟ್ಟ ಜನಾಧಿಕಾರವನ್ನ, ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಕುರುಬ ಸಮುದಾಯಕ್ಕೆ ಮಠಗಳನ್ನ ಕಟ್ಟಿಸ್ಕೊಟ್ಟಿದೀವಿ, ಸಮುದಾಯ ಭವನಗಳನ್ನ ಕಟ್ಟಿಸ್ಕೊಟ್ಟಿದೀವಿ, ಪಟ್ಟಿ ಬಹಳ ಉದ್ದವಾಗಿ ಕೊಡ್ತಾರೆ. ನೇರವಾಗಿ ಸಿದ್ದರಾಮಯ್ಯನವ್ರು ಮಾತನಾಡದೆ ಹೋದ್ರು ಅವ್ರ ಬೆಂಬಲಿಗರು ಹೇಳ್ತಾರೆ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠವನ್ನು ಕಟ್ಟಿದವರು ಯಾರು? ವಿಶ್ವನಾಥ್ ಮತ್ತು ಬಹಳ ಜನ ಮುಕುಳಪ್ಪನವರು ಅಂತಂತೇಳಿ ಅವತ್ತು ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗಪ್ಪನವರು, ಕೃಷ್ಣಪ್ಪನವರು, ಎಷ್ಟು ಜನ ಅವ್ರು ಸೇರ್ ಕಟ್ಟದಂತ. ಎಲ್ಲಿದ್ರಿ ಸಿದ್ದರಾಮಯ್ಯ ಅವತ್ತು? ನೀವು ಎಲ್ಲಿದ್ರಿ? ನೀವು 1988ನೇ ಇಸ್ವಿಯಲ್ಲಿ
1988 ಇಸ್ವಿಲಿ ಪ್ರಾರಂಭ ಮಾಡಿದ್ರು. 89ರಲ್ಲಿ ಚುನಾವಣೆ ಆಯಿತು, ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್. ನಾವೆಲ್ಲ ಗೆದ್ದು, ನೀವು ಸೋತ್ರಿ ಅವಾಗ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಕಟ್ಟಿ ಜನ ಸಮಾಜ ಕಟ್ಟಿತು ಅದನ್ನ. ಹಾಗಾಗಿ ಅಲ್ಲಿ ಹೋಗಿ ಮೊನ್ನೆ ಪ್ರದೇಶ್ ಕುರುಬರ ಸಂಘದ ಬಿಲ್ಡಿಂಗ್ ಒಡ್ಸಾಕಿ ಅಲ್ಲೇನೋ ಪೂಜೆ ಮಾಡ್ತೀನಿ, ನಾನು ಮಾಡ್ತೀನಿ. ಸಿದ್ದರಾಮಯ್ಯನವರೇ ಕಟ್ಬಿಟ್ಟು 100 ವರ್ಷಗಳ ಇತಿಹಾಸ. ಪ್ರದೇಶ್ ಕುರುಬರ ಸಂಘದ ಕಟ್ಟಡಕ್ಕೆ 100 ವರ್ಷಗಳ ಇತಿಹಾಸ. ಅಟ್ಲೀಸ್ಟ್ ಆವತ್ತು ಸಿದ್ದರಾಮಯ್ಯನವರು ತಾನು ಏನೇನ್ ಮಾಡಿದೆ ಬೊಗಳೆ ಬಿಡೋದ್ರ ಬದಲು ಅದು ಯಾರು ಜಾಗ ಕೊಟ್ಟಿದ್ದು? ಅದಕ್ಕೆ 100 ವರ್ಷದ ಹಿಂದೆ ಕುರುಬರ ಸಂಘ ಕಟ್ಟೋದಕ್ಕೆ ಸ್ಥಳ ಕೊಟ್ಟಿದ್ದು ಯಾರವತ್ತು? ಹಣ ಕೊಟ್ಟವ್ರು ಯಾರವತ್ತು? ಅವ್ರ ಸ್ಮರಣೆ ಆದ್ರೂ ಬೇಡವೆ ಅವ್ರಿಗೆ? ಇಂಥವ್ರು ಕೊಟ್ರಪ್ಪ, ಇಂಥವ್ರು ಮಾಡಿದ್ರಪ್ಪ. ನಾನೇ ಅವ್ಯಾವ ಕೆಲವೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೇವೆ ಜೊತೆಗೆ. ಯಾರೋ ಒಬ್ಬ ಎಂಥದ್ದು ಒಬ್ಬ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದೆಲ್ಲ ಸಿದ್ದರಾಮಯ್ಯನವ್ರ ಹೆಸರಾಕ್ಬಿಡಿ. ಎಲ್ಲಿಗೆ ಸಿದ್ದರಾಮಯ್ಯನವ್ರ ಹೆಸರಾಗ್ತಾರೆ? ನಿನ್ ಕೊಡುಗೆ ಏನಪ್ಪ ಅಲ್ಲಿ? ಯಾರೋ ಪುಣ್ಯಾತ್ಮರು ಹಿರಿಯರು ಅವತ್ತು ಸ್ಥಿತಿವಂತರಾಗಿದ್ದವರು ಕೊಟ್ಟು ಮಾಡಿದ್ದಾರೆ. ಅವ್ರು ಯಾರನ್ನೂ ನೆನೆಸ್ಕೊಳ್ಳದೆ ನೀವು ಅವತ್ತಿನ ದಿವಸ ಮಾಡಿದ್ರಲ್ಲ, ಸರಿನಾ? ಹಾಗಾಗಿ ನಾವು ಇಂಥದ್ದೆಲ್ಲ ಪ್ರಶ್ನೆ ಮಾಡ್ತೀವಿ ಹೊರತು ನಾವು ಸಿದ್ದರಾಮಯ್ಯನವರ ಜವಾಬ್ದಾರಿಯಿಂದ ಪ್ರಶ್ನೆ ಮಾಡ್ತೀವಿ ಹೊರತು ಸಿದ್ದರಾಮಯ್ಯನ ವ್ಯಕ್ತಿಯಾಗಿ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಸರಿ.